ತಲೆಬುರುಡೆ ಕೇಸ್ ಬಹಳ ವಿಭಿನ್ನ ತಿರುವನ್ನು ಪಡ್ಕೊಳ್ತಾ ಇದೆ. ಅಸಹಜ ಸಾವುಗಳು ಆಗಿದೆ, 10 100 ಅನ್ನೋ ಒಂದು ರೀತಿ ನಾನು ಅಲ್ಲೇ ಕೇಳ್ಪಟ್ಟಿದ್ದೆ. ಅಲ್ಲಿ ಹೋದಾಗ ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವ್ರನ್ನು ಭೇಟಿ ಮಾಡಿದೆ, ಅವ್ರ ಮನೆಗೂ ಹೋಗಿದ್ದೆ. ಕಾನೂನು ಸಪೋರ್ಟ್ ಯಾವ ಥರ ನಾವು ಹೆಲ್ಪ್ ಮಾಡ್ಬೋದು ಅಂತಲೂ ಕೂಡ ನಾನು ಆಫರ್ ಮಾಡಿದ್ದೆ. ಬಂಗ್ಲಾ ಗುಡ್ಡನಲ್ಲಿ ಹುಡುಕ್ತಾ ಇರುವಾಗ ಮತ್ತೆ 2 ಅಸ್ಥಿಪಂಜರ ಸಿಕ್ಕಿದ್ರು. ಬಿಜೆಪಿಯವರು ಬಹುಶಃ ಬಿಜೆಪಿ ಅಧಿಕಾರದಲ್ಲಿ ಇದ್ದಿದ್ದೆ, ಅವ್ರು SIT ರಚನೆ ಮಾಡ್ತಾನೆ ಇರಲಿಲ್ಲ. ಅವರು ಕೂಡ ಎಷ್ಟೋ ಒಂದು ಜನಪರವಾಗಿ ಇರೋರು ಅದನ್ನು ಮತ್ತೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಒತ್ತಡದಿಂದ ಮಾಡಿದ್ರು. ಇವಾಗ SIT ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಒಂದು ಇನ್ವೆಸ್ಟಿಗೇಷನ್ ಮಿಸ್ಲೀಡ್ ಮಾಡಿದ್ದಾರೆ ಅಂದರೆ ಅದು ಕೂಡ ಬಹಳ ಒಂದು ತಪ್ಪು ನಡವಳಿಕೆ. ಈ ರೀಸೆಂಟ್ ನಿನ್ನೆ ಮೊನ್ನೆ ಒಂದಿಷ್ಟು ವಿಚಾರಣೆಯಲ್ಲಿ ಈ ಸೌಜನ್ಯ ಮಾವನ್ ಕೂಡ ಕರೆದಿದ್ದಾರಂತೆ ವಿಚಾರಣೆಗೆ, ವಿಠಲ್ ಗೌಡ ಅನ್ನೋರು. ಒಂದು ವೇಳೆ ಷಡ್ಯಂತ್ರವೇ ಆಗಿದ್ರೆ ಅದು ಕೂಡ ಗೊತ್ತಾಗಬೇಕು. ಎಲ್ಲ ಆಗ್ತಾ ಇದೆ ಅನ್ನೋದು ನಿಮ್ಮ ಕಿವಿಗೆ ಅಲ್ಲಿನ ಸ್ಥಳೀಯರಿಂದ ಬಿದ್ದಿತ್ತ? ಹೌದು, ನಾನು ಅಲ್ಲಿ ಹೋದಾಗ ಅಲ್ಲಿ ಬಹಳ ಜನ ಸ್ಥಳೀಯರು, ಬಹಳ ವರ್ಷಾನ್ಗಳೇ ಇರೋರು ಅಲ್ಲಿ ಕೆಲಸ ಮಾಡಿಕೊಂಡು ಬೆಳ್ತಂಗಡಿ ಆ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಮಾತಾಡ್ತಾ ಇದ್ರು. ಈಗ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಬರ್ತೀನಿ. ತಲೆಬುರುಡೆ ಕೇಸ್ ಬಹಳ ವಿಭಿನ್ನ ತಿರುವನ್ನು ಪಡ್ಕೊಳ್ತಾ ಇದೆ. ಹೊರಲಾಗಿ ನೀವು ಹೆಂಗೆ ನೋಡ್ತೀರಿ ಈ ಕೇಸನ್ನು? ನಾನು ಹೇಗೆ ನೋಡ್ತೀನಿ ಜಗದೀಶ್ ಅವರೇ ಅಂದರೆ, ನಾನು ಕೂಡ ಇದನ್ನು 2012ರಿಂದ ನಾನು ಎಂಡೋಸಲ್ಫನ್ ಅಂತ ಫಸ್ಟ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಎಂಡೋಸಲ್ಫನ್ ಕಾಲದಿಂದ ನನಗೂ ಕೂಡ ಅಲ್ಲಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಆಗಿದೆ, 10 100 ಅನ್ನೋ ಒಂದು ರೀತಿ ನಾನು ಅಲ್ಲೇ ಕೇಳ್ಪಟ್ಟಿದ್ದೆ. ಅಲ್ಲಿ ಹೋದಾಗ ಬೆಳ್ತಂಗಡಿ, ಪುತ್ತೂರು, ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ಕೂಡ ಒಂದು 6 ತಿಂಗಳ ಹಿಂದೆ ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವ್ರನ್ನು ಭೇಟಿ ಮಾಡಿದೆ, ಅವ್ರ ಮನೆಗೂ ಹೋಗಿದ್ದೆ. ಅವಳು ಕೂಡ ನಾನು ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಫೈನಾನ್ಷಿಯಲ್ ಸಪೋರ್ಟು, ಲೀಗಲ್ ಸಪೋರ್ಟು, ಈಗ ಕಾನೂನು ಸಪೋರ್ಟ್ ಯಾವ ಥರ ನಾವು ಹೆಲ್ಪ್ ಮಾಡ್ಬೋದು ಅಂತಲೂ ಕೂಡ ನಾನು ಆಫರ್ ಮಾಡಿದ್ದೆ. ಅವ್ರ ಜೊತೆ ಮಾತಾಡಿ ಅವ್ರ ಮನೆಗೆ ಹೋಗಿ ನಾನು ಕೂಡ ಅವ್ರಿಗೆ ಅವಾಗೆಲ್ಲ ಒಂದು 6 ಮಂತ್ಸ್ ಬ್ಯಾಕು ಅದನ್ನು ಎಲ್ಲ ರೀತಿ ಅವರಿಗೆ ನನ್ನ ಕಡೆಯಿಂದ ಏನು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಈ ಒಂದು ಮುಸ್ಕುದಾರ, ಈ ಒಂದು ಚಿನ್ನಯ್ಯ ಇವರೆಲ್ಲ ಬರೋಕ್ಕಿಂತ ನಾವು ಎಷ್ಟೋ ತಿಂಗಳ ಮುಂಚೆ ಸೊ ನಾನು ಇದರಲ್ಲಿ ಬೇರೆ ಬೇರೆ ರೀತಿಯ ಇನ್ವಾಲ್ವ್ ಆಗಿದ್ದೀನಿ. ನನಗೇನು ಕಾಣುತ್ತೆ ಅಂದರೆ ಜಗದೀಶ್ ಅವರೇ, ಇದು ಸಂಪೂರ್ಣವಾದ ಸುಳ್ಳು ಈ ವ್ಯಕ್ತಿ ಹೇಳ್ತಾ ಇರೋದು ಚಿನ್ನಯ್ಯ ಅಂತನೂ ಅಲ್ಲ, ಅವ್ರು ಹೇಳಿದ್ದಲ್ಲ ಸತ್ಯ ಅಂತನೂ ನಂಬಬೇಕು ಅಂತನೂ ಅಲ್ಲ. ದೇರ್ ಇಸ್ ಡಿಗ್ರೀಸ್ ಆಫ್ ಟ್ರೂತ್ ಆ್ಯಂಡ್ ಡಿಗ್ರೀಸ್ ಆಫ್ ಎಕ್ಸಾಜರೇಷನ್. ಸೊ ಇವಾಗ ಅದು ಯಾವುದೋ ಒಂದು ಗುಡ್ಡ ಇವಾಗ ಬಂಗ್ಲಾ ಗುಡ್ಡನಲ್ಲಿ ಹುಡುಕ್ತಾ ಇರುವಾಗ ಮತ್ತೆ 2 ಅಸ್ಥಿಪಂಜರ ಸಿಕ್ಕಿದೆ. ಮತ್ತೆ ಮೊನ್ನೆ ಮತ್ತೆ 0.6 0.11 ಅಸ್ಥಿಪಂಜರ ಸಿಕ್ಕಿದೆ. ಹಾಗಿದ್ದಾಗ ಇವ್ರು ಹೇಳೋ ಪ್ರಕಾರ 100 ಅಥವಾ ಕೆಲವು ಮೂಲಗಳು ಹೇಳೋ ಪ್ರಕಾರ 1000 ಅದೆಲ್ಲ ನಮಗೆ ಸಿಕ್ಕಿಲ್ಲ, ಗೊತ್ತೂ ಇಲ್ಲ ನಮಗೆ. ಬಟ್ ತನಿಖೆ ಆಗಬೇಕು. ಬಟ್ ಒಂದು ಮಟ್ಟಕ್ಕೆ ಕೆಲವು ಸಿಗ್ತಾ ಇದೆ ಕ್ಲೂಸು. ಸೊ ಈ ಕೆಲವು ಕ್ಲೂಸ್ ಸಿಗ್ತಾ ಇದೆ ಅಂದ ಮತ್ತೆ ಇವರು ಹೇಳಿದ್ದಾರೆ ನಮಗೆ SITನಲ್ಲಿರೋ ಒಂದು ಮೂಲ, ಅವ್ರದ್ದು ಕೂಡ ಮಂಗಳೂರು ಟೈಮ್ಸ್ನಲ್ಲಿ ಅವ್ರು ಹೇಳೋ ಪ್ರಕಾರ ಈ ಚಿನ್ನಯ್ಯ ಹೇಳೋದೆಲ್ಲ ಸುಳ್ಳಲ್ಲ ಅಂತ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ದೇರ್ ಇಸ್ ಡಿಗ್ರೀಸ್ ಆಫ್ ಟ್ರೂತ್ ಇನ್ ದಿಸ್ ಅಂತ ನನಗೆ ಅನ್ಸಲ್ಲ. ಈ ಚಿನ್ನಯ್ಯ ಒಂದು ಪಾರ್ಟ್, ಅವ್ರ ಹಿಂದೆ ಒಂದಿಷ್ಟು ಜನ ಇದ್ದಾರೆ ಅಂತ ಎರಡೂ ಕಡೆಯಲ್ಲೂ ನಾನು ಹೇಳ್ತಾ ಇರೋದು. ಒಂದ್ ಕಡೆ ವೀರೇಂದ್ರ ಹೆಗ್ಡೆ ಅವರ ಹಿಂಬಾಲಕರಾಗಿ ಒಂದಿಷ್ಟು ಜನ ಇದ್ದಾರೆ. ಈ ಬಿಜೆಪಿ ಅವರು SIT ರಚನೆ ಮಾಡೋದನ್ನೇ ವಿರೋಧ ಮಾಡಿದ್ರು ಇತ್ತೀಚೆಗೆ. ನೋಡಿ, ಬಿಜೆಪಿಯವರು ಬಹುಶಃ ಬಿಜೆಪಿ ಅಧಿಕಾರದಲ್ಲಿ ಇದ್ದಿದ್ದೆ, ಅವ್ರು SIT ರಚನೆ ಮಾಡ್ತಾನೆ ಇರಲಿಲ್ಲ. ನನಗೆ ಅನ್ಸೋ ಪ್ರಕಾರ ಅವ್ರು ಮಾಡ್ತಾನೆ ಇರಲಿಲ್ಲ. ಅದು ಕೂಡ ಈ ಕಾಂಗ್ರೆಸ್ ಸರ್ಕಾರನು ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಯಾವಾಗ ನಾವೆಲ್ಲ ಜನಪರವಾಗಿರೋರು, ಒಂದು ರೀತಿ ಯೂಟ್ಯೂಬರ್ಸು, ಒಂದು ರೀತಿ ವಕೀಲರು, ಪ್ರಗತಿಪರರು, ವಿಚಾರವಂತರು ಎಲ್ಲರೂ ಸೇರಿ ಇಲ್ಲಪ್ಪ ನಮ್ಗೊಂದು SITಯಿಂದ ನಮ್ಗೆ ಸತ್ಯ ಗೊತ್ತಾಗಬೇಕು. ಯಾಕಂದರೆ ಈ ವ್ಯಕ್ತಿ ಚಿನ್ನಯ್ಯ ಸತ್ಯ ಹೇಳ್ತಿದ್ದಾರೋ ಅಥವಾ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅವ್ರು ಹೇಳಿದ್ದಲ್ಲ ಸತ್ಯ ಅಂತ ನಾವು ಯಾವತ್ತೂ ಬಿಂಬಿಸಿಲ್ಲ. ತನಿಖೆ ಆಗಬೇಕು. ಮತ್ತು ಒಂದು ಪದ್ಮಲತಾ, ಒಂದು ವೇದವಲ್ಲಿ, ಒಂದು ಬೇರೆ ಬೇರೆ ಕೇಸ್ಗಳಲ್ಲಿ ಈ ಆನೆ ಮಾವುತ, ಯಮುನಾ ಮತ್ತು ನಾರಾಯಣ್ ಕೇಸ್ಗಳು, ಮತ್ತು ಈ ರೀತಿ ಸೌಜನ್ಯ, ಈ ರೀತಿ ಕೇಸ್ಗಳು ನಾವು ಎಷ್ಟೋ ದಶಕಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಅದು ಕೂಡ ನಮ್ಮ ಸಂಪೂರ್ಣವಾದ ನಮ್ಗೆ ಸತ್ಯ ಗೊತ್ತಾಗಿಲ್ಲ. ಸೊ ಕಾಂಗ್ರೆಸ್ಸು ಮಾಡಬೇಕು ಅಂತ ಮನಸ್ಥಿತಿ ಇರಲಿಲ್ಲ. ಅವರು ಕೂಡ ಎಷ್ಟೋ ಒಂದು ಜನಪರವಾಗಿ ಇರೋರು ಅದನ್ನು ಮತ್ತೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಒತ್ತಡದಿಂದ ಮಾಡಿದ್ರು. ಇವಾಗ SIT ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ
ಹಿಂದುತ್ವದವರು ಬಿಜೆಪಿದವರು ಕೂಡ ಅವ್ರಿಗೆ ಪ್ರತಿಭಟನೆ ಮಾಡಕ್ಕೆ ಅಧಿಕಾರ ಇದೆ, ಪ್ರತಿಭಟನೆ ಮಾಡಕ್ಕೆ ಎಲ್ಲರಿಗೂ ಹಕ್ಕಿದೆ. ಬಟ್ ಅವ್ರ ಮಾತಿಗೆ ಎಷ್ಟು ಮಟ್ಟಿಗೆ ಬೆಲೆ ಇದೆ? ಯಾಕಂದ್ರೆ ಅವ್ರೇನು ಹೇಳ್ತಾರೆ ಅಂದ್ರೆ ಸ್ವಲ್ಪ ಕೆಲವು ಸರಿ ಅವ್ರು ಸ್ವಲ್ಪ ಧಮಕಿ ಹಾಕಕ್ಕೆ ನೋಡ್ತಾ ಇದ್ದಾರೆ, ಕೆಲವು ಸಲ ಒಂದ್ ಸ್ವಲ್ಪ ಹೆದರ್ಸಿ ಬೆದರ್ಸಕ್ಕೆ ನೋಡ್ತಾ ಇದ್ದಾರೆ. ಅದೆಲ್ಲ ನಾವು ಒಪ್ಪಕ್ಕಾಗಲ್ಲ. ನಾನು ಅಸೆಂಬ್ಲಿನಲ್ಲಿ ಕೇಳಿಸ್ಕೊಂಡು ಏನ್ ಹಿಂಗ್ ಮಾತಾಡ್ತಾ ಇವ್ರು ಯಾರಾದ್ರೂ ಹಿಂಗ್ ಮಾಡ್ತಾ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ನೋಡಿ, ಡೆಮಾಕ್ರಸಿನಲ್ಲಿ ಡೆಮೊಕ್ರಾಟಿಕ್ ಪ್ರಾಸೆಸ್ ಅನ್ನೋದಿದೆ ಜಗದೀಶ್ ಅವರೇ. ಇವತ್ತು ಕೂಡ ಇವರು ಸಿ.ಟಿ. ರವಿ ಅವರು ಒಂದು ಮಾತಾಡಿದ್ದಾರೆ, ಏನೋ ಒಂದು ಮಾತು ನಮಗೆ ತೊಡೆ ತಟ್ಟಿ ನಮ್ಮ ಮುಂದೆ ನಿಂತರೆ ನಾವು ತೊಡೆ ಮುರಿತೀವಿ, ತಲೆ ತೆಗಿತೀವಿ ಅಂತ ಮಾತಾಡಿದ್ದಾರೆ. ಗಣೇಶೋತ್ಸವ ಮದ್ದೂರು. ಹೌದು, ಈ ರೀತಿಯ ಮಾತುಗಳು, ಪ್ರಚೋದನಕಾರಿ ಮಾತುಗಳು, ಹಿಂಸೆಗೆ ಕರೆ ಕೊಡೋ ಮಾತುಗಳು, ಇದನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಒಪ್ಪಕ್ಕಾಗಲ್ಲ ಅಂಡ್ ಅಥವಾ ಸಹಿಸಲೂಬಾರ್ದು. ವಿಚಾರದ ವ್ಯತ್ಯಾಸಗಳು ಬೇಕೇ ಬೇಕು, ಟೀಕೆ ಟಿಪ್ಪಣಿಗಳು ಬೇಕು, ಚರ್ಚೆಗಳು ಬೇಕು, ಪರ ವಿರೋಧಗಳು, ಹೋರಾಟಗಳೆಲ್ಲ ಬೇಕು. ಬಟ್ ಕಲ್ತೂರಾಟ ಖಂಡಿತ ಅದನ್ನು ಒಪ್ಪಕ್ಕಾಗಲ್ಲ. ಮತ್ತೆ ಯಾರೇ ಶಿಕ್ಷೆ ಆಗಲೇಬೇಕು. ಕಲ್ತೂರಾಟ ಅದನ್ನ ಯಾವುದೇ ಕಾರಣಕ್ಕೂ ಸಹಿಸಕ್ಕಾಗಲ್ಲ, ಒಪ್ಪಕ್ಕಾಗಲ್ಲ, ಶಿಕ್ಷೆ ಆಗಬೇಕು. ಬಟ್ ಆ ಕಲ್ತೂರಾಟ ಆಗಿದೆ ಅನ್ನೋ ಕಾರಣಕ್ಕೆ ಹಿಂಸೆ ಪ್ರಚೋದನೆ ಮಾಡಿ ನಾವು ತಲೆ ತೆಗಿತೀವಿ ಅಂತೆಲ್ಲ ಮಾತಾಡೋದು ಕೂಡ ನಾವು ಸಹಿಸಕ್ಕಾಗಲ್ಲ. ಇಟ್ಸ್ ನಾಟ್ ಅಕ್ಸೆಪ್ಟಬಲ್ ಅಂಡರ್ ಆರ್ಟಿಕಲ್ 19 ಅನ್ನೋದು ನಮ್ಮ ವಾದ, ಬಿಕಾಸ್ ಇಟ್ ಇಸ್ ಅ ಕಾಲ್ ಟು ವೈಲೆನ್ಸ್. ಸೊ ನಮಗೆ ಈ ವಿಚಾರದಲ್ಲಿ ಇನ್ನು ಸತ್ಯ ಹೊರಗೆ ಬರೋದು ಬಹಳ ಮುಖ್ಯ ಇದೆ ಜಗದೀಶ್ ಅವರೇ. ಧರ್ಮಸ್ಥಳ ವಿಚಾರದಲ್ಲಿ, ಆಮೇಲೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನಮಗೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆ, ನಮಗೆ FSL ರಿಪೋರ್ಟ್ ಆಗಬೇಕು, ನಮಗೆ ಮೊಹಂತಿ ಅವರು ಯಾರು ನಮಗೆ SIT ಇನ್ವೆಸ್ಟಿಗೇಟಿವ್ ಆಫೀಸರ್ ಮುಖ್ಯಸ್ಥರು ಅವರೆಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಹಿಂದೆ ಯಾರಾದರೂ ಈ ಸೋಕಾಲ್ಡ್ ವಿಸಲ್ ಬ್ಲೋವರ್ಸ್ಗಳಲ್ಲಿ ಏನಾದರೂ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಮಿಸ್ಲೀಡ್ ಮಾಡಿದ್ದಾರೆ ಅಂದ್ರೆ ಅದು ಕೂಡ ಬಹಳ ಒಂದು ತಪ್ಪು ನಡವಳಿಕೆ. ಅದು ಮೇಲೆ ಗಂಭೀರವಾಗಿ ತಗೋಬೇಕು. ಬಟ್ ಏನಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಅಫ್ಕೋರ್ಸ್ ನಮಗೆ ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದಾರೆ, ಆ ಬುರುಡಿ ಎಲ್ಲಿಂದ ಸಿಕ್ಕಿದೆ, ಹೇಗ್ ಸಿಕ್ತು, ಹೇಗ್ ಗೊತ್ತಿತ್ತು. ಯಾಕಂದ್ರೆ ಈ ರೀಸೆಂಟ್ ನಿನ್ನೆ ಮೊನ್ನೆ ಒಂದಿಷ್ಟು ವಿಚಾರಣೆಯಲ್ಲಿ ಈ ಸೌಜನ್ಯ ಮಾವನ್ ಕೂಡ ಕರೆದಿದ್ದಾರಂತೆ ವಿಚಾರಣೆಗೆ, ವಿಠಲ್ ಗೌಡ ಅನ್ನೋರ್ನ. ಸೊ ಅವರೇ ಬುಡೆ ತಂದ್ರು, ಈ ಮಟ್ಟಣ್ಣ ಅವ್ರ ಮೂಲಕ ಬುಡೆ ತರಿಸಿದ್ರು ಅನ್ನೋದೊಂದಿಷ್ಟು ಚರ್ಚೆ. ಕೆಲವು ಜನರಿಗೆ ಅಲ್ಲಿ ಇವಾಗ ಏನು, ಅಲ್ಲಿ ನಾನು ಕೂಡ ಅಲ್ಲಿ ಇದಕ್ಕೆ ಹೋಗಿದ್ನಲ್ಲ ಧರ್ಮಸ್ಥಳದಲ್ಲಿ, ಅಲ್ಲಿ ಎಷ್ಟೋ ದಶಕಗಳಿಂದ ಜಗದೀಶ್ ಅವರೇ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಭೂಮಿ ವಿಚಾರಗಳಾಗಿರ್ಬೋದು, ಆಸ್ತಿ ವಿಚಾರದಲ್ಲಾಗಿರ್ಬೋದು, ಅಧಿಕಾರದ ವಿಚಾರದಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಈ ಒಂದು ಗಂಡಸರ ಪುರುಷರ ಯುದ್ಧಗಳು ಮಹಿಳೆಯರ ದೇಹಗಳ ಮೇಲೆ ರಣಭೂಮಿಯಾಗಿ ಬಳಸಿರೋಕ್ಕೆ ಒಂದು ಆರೋಪ ಇದೆ ಇವತ್ತಿಗೂ ಕೂಡ. ಅದು ವಿರುದ್ಧ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದು ಹೋರಾಟ, ಯಾವುದು ಪ್ರಾಮಾಣಿಕ ಹೋರಾಟ, ಯಾವುದು ಅಪ್ರಾಮಾಣಿಕವಾದ ಕುತಂತ್ರ ಅನ್ನೋದು ನಾವು ನೋಡ್ಬೇಕು, ಅಥವಾ ಷಡ್ಯಂತರ. ಇವೆಲ್ಲ ಒಂದು ಥಿನ್ ಲೈನ್ ಅಂತ ಇರ್ತವೆ. ಒಂದು ವೇಳೆ ಷಡ್ಯಂತ್ರವೇ ಆಗಿದ್ರೆ ಅದು ಕೂಡ ಗೊತ್ತಾಗಬೇಕು, ಸತ್ಯ ಗೊತ್ತಾಗಬೇಕು. ನಾವು ಯಾವುದಂತೂ ನಾವು ಯಾರನ್ನ ಪರ ವಿರೋಧ ನಾವಲ್ಲ. ನಾವು ಒಂದು ಬ್ಯಾಲೆನ್ಸ್ಡ್ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕು, ಅಂಡ್ ಅದು ಸತ್ಯ ಹೊರಗೆ ಬರಬೇಕು, ನ್ಯಾಯ ಬರಬೇಕು, ಮತ್ತೆ ತಪ್ಪಿಲ್ಲ ಆಗ್ತಾ ಇದೆ ಅನ್ನೋದು ನಿಮ್ ಕಿವಿಗೆ ಅಲ್ಲಿನ ಸ್ಥಳೀಯರಿಂದ ಬಿದ್ದಿತ್ತ? ಹೌದು, ನಾನು ಅಲ್ಲಿ ಹೋದಾಗ ಅಲ್ಲಿ ಬಹಳ ಜನ ಸ್ಥಳೀಯರು, ಬಹಳ ವರ್ಷಾನ್ಗಳೇ ಇರೋರು ಅಲ್ಲಿ ಕೆಲಸ ಮಾಡಿಕೊಂಡು ಬೆಳ್ತಂಗಡಿ ಆ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಮಾತಾಡ್ತಾ ಇದ್ರು. ನೋಡಿ, ಮಾತಾಡೋದು ಕೂಡ ಎಲ್ಲಿ ಒಂದು ಎಷ್ಟೋ ಮೈಕ್ ಇಟ್ಕೊಂಡು ಮಾತಾಡೋಕ್ಕಾಗದೆ ಇರ್ಬೋದು. ಕೆಲವು ಸಲ ಒಂದು 4 ಗೋಡೆ ಮಧ್ಯ ವಿಚಾರ ಚರ್ಚೆಗಳಾಗ್ತವೆ. ಸೊ ಎಲ್ಲೋ ಒಂದು ಇವೆಲ್ಲ ಲಿಂಕ್ಗಳಾಗಿದೆ. ಅಂದರೆ ಎಲ್ಲ ಒಂದು ರೀತಿ ಭೂಮಿ ವಿಚಾರನೂ ಲಿಂಕ್ ಇದೆ, ಆಸ್ತಿ ರಾಜಕೀಯ ವಿಚಾರನೂ ಲಿಂಕ್ ಇದೆ, ಮಹಿಳೆಯರ ವಿಚಾರನೂ ಲಿಂಕ್ ಇದೆ, ಅಲ್ಲಿ ಬೇರೆ ಬೇರೆದೆಲ್ಲ ನಡೆದಿದೆ ಅಂತ ಒಂದು ರೀತಿಯ ಮಾತಿದೆ. ಬಟ್ ನಮಗೆ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ನಡೆದಿದೆ, ಯಾರು ಇದರಿಂದ ಮಾಡಿರ್ಬೋದು, ಯಾವ ಕಡೆಯಿಂದ ಆಗಿರ್ಬೋದು, ಏನೇನು ಆಗಿದೆ ಅದು ಕೂಡ. ಅಂದ್ರೆ ಚೇತನ್ ಅವ್ರು ಇಲ್ಲಿ ಧರ್ಮಸ್ಥಳ ಪರನೂ ಅಲ್ಲ, ಅಥವಾ ಈ ಕಡೆ ಇನ್ನೊಂದು ಹೋರಾಟ ಮಾಡ್ತಾ ಇರೋ ಗ್ಯಾಂಗ್ ಪರನೂ ಅಲ್ಲ. ಏನ್ ಸತ್ಯ ಇದೆ, SIT ಇದೆ, ಅದರಿಂದ ಮೂಲಕ ಹೊರಗೆ ಬರಬೇಕು. ನನಗೆ SIT ಮೇಲೆ ನಂಬಿಕೆ ಇದೆ. ಮತ್ತೆ ನಮಗೂ ಕೂಡ ಎಷ್ಟೋ ದಶಕಗಳ ಕಾಲ ನಮಗೆ ಸ್ವಲ್ಪ ಮಿಸ್ಸಿಂಗ್ ಕೇಸ್ಗಳು, ಈ ಅಸಹಜ ಸಾವುಗಳಿಗೆ ಸತ್ಯ ನಮ್ಗೆ ಗೊತ್ತಾಗಬೇಕು. ಹೇಗಾಯ್ತು, ಎಲ್ಲಿಂದ ಆಯ್ತು. ಇದು ಚಿನ್ನಯ್ಯ ಪರವಾದವ್ರು ಹೇಳ್ತಾರೆ, ಇಲ್ಲಿ ಒಂದಿಷ್ಟು ಚರ್ಚೆ ಆಯ್ತು ಅದ್ರ ಬಗ್ಗೆ. ಇಲ್ಲ, ಇದು 2 ತಿಂಗಳ ಹಿಂದೆ ಚಿನ್ನಯ್ಯನಿಂದನೂ ಶುರುವಾಗಿಲ್ಲ. ಇದು 12-13 ವರ್ಷದಿಂದ ಸೌಜನ್ಯದಿಂದನೂ ಶುರುವಾಗಿಲ್ಲ. ಇದು ನಮಗೆ
30 ವರ್ಷಗಳಿಂದ ಇವೆಲ್ಲ ನಡೀತಾ ಇದೆ ಹೋರಾಟಗಳು. ಸೊ ಆ ಹೋರಾಟಗಳ ಜೊತೆ ನಮಗೆ ಇನ್ನೂ ಸತ್ಯ ಗೊತ್ತಾಗಬೇಕು. ಸೊ ನಮಗೆ ಕೆಲವು ಪಕ್ಷಗಳು, ಕೆಲವು ಮಾಧ್ಯಮದವರು ಒನ್ ಸೈಡೆಡ್ ಆಗೋದಕ್ಕಿಂತ, ಅಥವಾ ಕೆಲವು ಹೋರಾಟಗಾರರು ಕೂಡ ಒನ್ ಸೈಡೆಡ್, ಯೂಟ್ಯೂಬರ್ಗಳು ಒನ್ ಸೈಡೆಡ್ ಆಗೋದಕ್ಕಿಂತ ನಾವು ಒಂದು ಬ್ಯಾಲೆನ್ಸ್ಡ್ ಆಗಿ ವಸ್ತುನಿಷ್ಠವಾಗಿ ನೋಡಬೇಕು. ಈಗ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಷ್ಟೋ ಜನ ಬಂದವರಲ್ಲೇ ಅಸುನಿತ್ಯ ಸತ್ತೋಗ್ತಾ ಇದ್ರು. ಸೊ ಆ ಬಾಡಿಗಳು ಇರ್ಬೋದು ಅನ್ನೋದೊಂದು ಅವ್ರು ಅದಿದ್ರೆ ನಮಗೆ ಒಂದು ದಾಖಲೆಗಳು ಬೇಕು. ಗ್ರಾಮ ಪಂಚಾಯತ್ ಅಂತ ಹೇಳೋ ತರ ನಮ್ಗೆ ಯಾಕೆ ಈ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ತಿರುಪತಿನಲ್ಲಿ ಯಾಕೆ ನಮಗೆ ಬೇರೆ ಕ್ಷೇತ್ರಗಳಲ್ಲಿ ಈ ರೀತಿ ಆಗಿಲ್ಲ? ಅವೆಲ್ಲ ಬಹಳ ದೊಡ್ಡ ಧಾರ್ಮಿಕ ಕ್ಷೇತ್ರಗಳು ಸಹ ಇದಾವೆ. ಸೊ ಅಲ್ಲಿ ಯಾಕೆ ಈ ರೀತಿ ಆರೋಪ ಇಲ್ಲ? ಇಲ್ಲಿ ಯಾಕೆ ಈ ರೀತಿ ಎಷ್ಟೋ ದಶಕಗಳಿಂದ ಇದೆ? ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕು. ಸೊ ನಮ್ಗೆ ಅಫ್ಕೋರ್ಸ್ ಧಾರ್ಮಿಕ ಸ್ಥಳ ಅಂದಾಗ ನನ್ನ ಜೊತೆ ನಮ್ಮ ಹತ್ರ ಬಂದು ಮಾತಾಡಿರೋರು ಎಷ್ಟೋ ಜನ ಧರ್ಮ ನಂಬೋರು ಕೂಡ, ಆ ಮಂಜುನಾಥ ಸ್ವಾಮಿ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರೋರು ಕೂಡ, ಆಚರಣೆ ಮಾಡೋರು ಕೂಡ ನಮ್ಮ ಜೊತೆ ಇಲ್ಲ, ನಮ್ಗೆ ಸತ್ಯ ಗೊತ್ತಾಗಬೇಕು, ಅದರ ಪರವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಜಗದೀಶ್ ಅವರೇ ನಿಜವಾಗ್ಲೂ ಸೆಕ್ಯುಲರಿಸಮ್ ಅಂದ್ರೆ ಧರ್ಮ ನಿರಪೇಕ್ಷತೆ ಅಂದ್ರೆ ಸರ್ಕಾರ ಈಗ ಧರ್ಮಗಳು ಬಗ್ಗೆನೇ ಈಗ ಸರ್ಕಾರ ಒಂದು SIT ರಚಿಸಿತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಆದರೆ ಅಲ್ಲಿನ ಸಚಿವರ ಕಡೆಯಿಂದನೇ ವಿರೋಧ ಬಂತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು. ಇದು ಕೇಳಿಸ್ಕೊಂಡೆ. ಇವಾಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಇದು ಒಂದು BJP RSS ನಲ್ಲಿರೋ ಒಳ ಜಗಳ, ಮತ್ತೆ ಇದು ಒಂದು ಹೋಕ್ಸು, ಇದು ಒಂದು ಬೋಗಸ್ಸು ಅಂತೆಲ್ಲ ಮಾತಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಮಾತಾಡಕ್ಕೆ ಹಕ್ಕಿದೆ, ಆದರೆ ಎಲ್ಲ ಮಾತುಗಳು ತೂಕವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಎಲ್ಲ ಮಾತಲ್ಲೂ ಅರ್ಥ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾನು ಒಂದ್ ಹೇಳ್ತೀನಿ ಜಗದೀಶ್ ಅವರೇ, ಮನುಷ್ಯರು ಎಲ್ಲರೂ ಸರಿ ಸಮಾನರು ಅನ್ನೋದನ್ನ ನಾವು ನಂಬ್ತೀವಿ. ಆಲೋಚನೆಗಳು ಎಲ್ಲ ಸರಿ ಸಮಾನ ಅಲ್ಲ. ಆಲೋಚನೆಯಲ್ಲಿ ಶ್ರೇಣಿ ಇದೆ. ಕೆಲವರ ಆಲೋಚನೆಗಳು ಉತ್ತಮವಾಗಿರುತ್ತೆ, ಕೆಲವರ ಆಲೋಚನೆಗಳು ಸ್ವಾರ್ಥವಾಗಿರುತ್ತೆ. ಅದು ನಮಗೆ ಎದ್ದು ಕಾಣುತ್ತೆ. ಎಲ್ಲೋ ಒಂದ್ ಕಡೆ ನೀವು ಕಾಂಗ್ರೆಸ್ಸಿನ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಇದ್ದಿದ್ದ ತಪ್ಪುಗಳೆಲ್ಲ BJP RSS ಮೇಲೆ ಓಡಿಸೋದು. ಸೊ ಏನೇ ತಪ್ಪಾದ್ರೂ BJP RSS ನಿಮಗೆ ಅದೇ ಒಂದು ಗಾದೆ ಮಾತಿದೆ, ನಿಮ್ ಕೈನ ಸುತ್ತಿಗೆ ಇದ್ರೆ ಎಲ್ಲ ಒಂದು ಮಳೆ ತರನೇ ಕಾಣ್ತಾ ಇರುತ್ತೆ ನಿಮ್ಗೆ. ಸೊ ಆ ಉದ್ದೇಶದಲ್ಲಿ ಇವರು ಏನೋ ಒಂದು ಹೇಳಿರ್ಬೋದು ಹೊರತು ಅದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ನನಗೇನು ಕನ್ವಿನ್ಸ್ ಆಗಿಲ್ಲ. ಓಕೆ.